ರೆಕ್ಕೆಯ ಕುದುರೆಯೇರಿ ಬರುವ ಅಪ್ಪನು ಬೇಡ, ಅವನ ಪ್ರೀತಿ ಬೇಕೆನಗೆ. ನಾನು ಈ ಕಾಲೇಜಿಗೆ ಅಡ್ಮಿಟ್ ಸಿಗಬೇಕಾಗಿ ನಮ್ಮಲ್ಲಿ ಬೇಡ ಅಂದ್ರೂ ಕೂಡ ಇಲ್ಲೇ ನಾನು ಅವ್ರಿಗೆ ಫಸ್ಟೇ ಹೇಳಿದೆ. ಅಪ್ಪ ಎಲ್ಲೋ ಅಡವೆಯಲ್ಲಿದ್ದರೆ ಅಲ್ಲೋದು ನನಗೆ ಯಾರು ಪರಿಚಯ ಇಲ್ಲ, ನನ್ನ ಹೊಟ್ಟೆ ಸೇರಿಸಿದೆಯಲ್ಲ. ನಮ್ಮಲ್ಲಿ ಇವಾಗ ಕೊಡಬೇಕಾದ್ರೆ ಲಾಸ್ಟ್ ಫಂಕ್ಷನ್ ಹಬ್ಬ ಅಂತ ಹೇಳಿ ಕೇಳಿದ್ರು. ಅವತ್ತು ಹೇಳಿದ್ದೆ ನೀನು ಎಲ್ಲೋ ಅಡ್ವೆ ಸೇರಿಸ್ತೀನಿ ಅಂತ. ಇವತ್ತು ಇದೇ ಕೂಡ ಮಿಸ್ ಮಾಡಿದೆ, ಕಾಲೇಜಿಗೆ ಹೋಗ್ತಿಲ್ಲ. ಯಾಕೆ ಹೇಳ್ತೀನಿ, ಫ್ರೆಂಡ್ಸು ಮತ್ತು ಲೆಕ್ಚರರ್ಸ್ ಆಗಿದ್ದಾರೆ ಅಪ್ಪ. ನಮ್ಮಪ್ಪ ಅದಕ್ಕೆ ಹೇಳ್ತು, ನೋಡು ಅವತ್ತು ನನ್ನ ಮಾತು ಕೇಳಿದ್ಕೆ ನೀನು ಇವತ್ತು ಇಲ್ಲಿದೆಯಾ ಅಂತ. ಮತ್ತು ಮೊನ್ನೆ ಫಂಕ್ಷನಲ್ಲಿ ಕೂಡ ನನಗೆ ಸರ್ ಪ್ರೈಸ್ ಮನಿ ಕೊಟ್ಟಿದ್ದ ನಾನು ಅಪ್ಪ ಹೇಳಿದೆ. ನಮ್ಮ ಅಪ್ಪ ತುಂಬ ಖುಷಿ ಪಡ್ತು. ಯಾಕಂದರೆ ನಾನು PU ಆದಮೇಲೆ ನಾನು ಅಂದರೆ ಕಾಲೇಜ್ ಮುಗಿಸ್ಬೇಕು ಅಂತ ಮನೇಲಿ ಹೇಳ್ತಾ ಇತ್ತು. ನಾನು ಹತ್ತು ಕರೆದು ಏನೋ ಒಂದು ಮಾಡಿ ಕಾಲೇಜಿಗೆ ಬಂದೆ. ನಮ್ಮಪ್ಪ ಅದಕ್ಕೆ ಮೊನ್ನೆ ಹೇಳ್ತು, ನಾನು ಏನು ಅಂದ್ಕೊಂಡಿದ್ದೆ ನೀನು ಇಷ್ಟೊಂದು ಚೆನ್ನಾಗಿ ಹೋಗಿ ಅಂತ ಇದುವರೆಗೂ ಹೋಗ್ತಿರ್ಲಿಲ್ಲ ಅಂತ. ಅದಕ್ಕೆ ಕಾರಣನೇ ನಾನು ಫಸ್ಟ್ ಕ್ಲಾಸ್ ಬಂದಾಗೆ ನಾನು ಯಾವ ಟಾಪಿಕ್ ಅಂದರೆ ಯಾವ ಸಬ್ಜೆಕ್ಟ್ ತೊಗೊಂಡಿದ್ದೀನಿ ಅಂತಲೇ ನನಗೆ ಗೊತ್ತಿರಲಿಲ್ಲ. ನಾನು ರನ್ನಿಂಗ್ ಸರ್ ಫಸ್ಟ್ ಕ್ಲಾಸ್ ತೊಗೊಂಡಾಗ ಹೇಳಿದ್ರು, ಎಕನಾಮಿಕ್ಸ್ ಸರ್ ನಾನು ತೊಗೊಂಡಿದ್ದು ನೀವು ಯಾವುದೋ ಓಪನ್ ಎಲೆಕ್ಟಿವ್ ಮಾಡ್ತಿದ್ದೀರಲ್ಲ ಅಂತ. ಅದಕ್ಕೆ ಇದು ನಾನು ಹೇಳಿದೆ, ಸರ್ ನನಗೆ ನಾನು ಎಕನಾಮಿಕ್ಸ್ ಅಷ್ಟೇ ತೊಗೊಂಡಿರೋದು, ನಾನು ಎಕನಾಮಿಕ್ಸ್ ಹಿಸ್ಟ್ರಿ ಬಿಟ್ಟರೆ ನನಗೆ ಯಾವ ಸಬ್ಜೆಕ್ಟ್ ಗೊತ್ತಿಲ್ಲ. ಕನ್ನಡ ಇಂಗ್ಲೀಷ್ ಎಲ್ಲ ನಾರ್ಮಲ್ ಅಂದರೆ ಅದು ನಾರ್ಮಲ್ ಸಬ್ಜೆಕ್ಟ್ಸ್ ನಾನು ಕೊಡ್ತೀನಿ. ಇದು ಯಾವ್ದು ಓಪನ್ ಎಲೆಕ್ಟಿವ್ ಬಿಸ್ನೆಸ್ ಆರ್ಗನೈಸೇಷನ್ ಯಾವ ಸರ್ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ತುಂಬ ವಾದ ಮಾಡಿದ್ದೆ. ಅದು ಬಂದ ತಕ್ಷಣ ನನಗೆ ತುಂಬ ಯಾಕಂದರೆ ಫಸ್ಟ್ ಇದೇ ಹೇಳ್ಬೇಕು ಅಂತ. ಯಾಕಂದರೆ ಫಸ್ಟ್ ಕ್ಲಾಸಲ್ಲೇ ನಾನು ವಾದ ಮಾಡ್ತಾ ಇದ್ದೆ, ಅಂದರೆ ಅವ್ರಿಗೆ ಇದೆಯೋ ಎಲ್ಲ ಗೊತ್ತಿಲ್ಲ. ಯಾಕಂದರೆ ನನಗೆ ಏನು ಗೊತ್ತೇ ಇರಲಿಲ್ಲ. ಫಸ್ಟ್ ನಾವು ಒಬ್ಬರಿಗೆ ಬಂದು ಸೇರಿದ್ದೆ ಅಷ್ಟೇ. ಆಮೇಲೆ ನೆಕ್ಸ್ಟ್ ನಮ್ಮ ತಮ್ಮ ಕೂಡ ಇದೇ ಕಾಲೇಜಿಗೆ ಸೇರಿಸ್ತೀವಿ. ಯಾಕಂದರೆ ನನಗೆ ಕೂಡ ಅವನು ಚೆನ್ನಾಗಿ ನೋಡ್ತೀವಿ ಅಂತ. ಅಂದರೆ ಫಸ್ಟು ಈ ಕಾಲೇಜಿಗೆ ಬಂದಾಗ ರನ್ನಿಂಗ್ ಸರ್ ಕ್ಲಾಸ್ ಆದ ತಕ್ಷಣ ಶಿಶು ಸರ್ ಕ್ಲಾಸ್ ಹೋಗಿ ಅವ್ರು ನಮ್ಮೂರವರೇ ಆದ್ರಾಗಿಂದ ನಾನು ಹೊರಗಡೆ ಕಾಲೇಜಲ್ಲಿ ನೋಡ್ತಿದ್ದಂಗೆ ನೀನು ಏನಿದ್ದೀನಿ ಅಂದರು. ಸೊ ನಾನು ಈ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀನಿ. ನಾನು ಸಡನ್ನಾಗಿ ಕೇಳಿದೆ, ನೀವು ಏನು ಸ್ಟೂಡೆಂಟ ಅಂತ. ಅದೇ ನಾನು ಕ್ಲಾಸ್ ಮಾಡ್ತೀನಿ ಅಂತ ಹೇಳಿ. ಅಂದರೆ ಅವ್ರ ಜೊತೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ನಮ್ಮೂರವರೇ ಆದಾಗಿಂದ ಕ್ಲಾಸ್ ಸ್ಟಾರ್ಟ್ ಮಾಡಿ ಯಾವುದಾದ್ರೂ ಟಾಪಿಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅದು ಎಂಟಾಗೋದು ಇಲ್ಲೋ ಅನ್ನೋದು. ಯಾಕಂದರೆ ಅದಕ್ಕೆ ನಿಮ್ಮನ್ನೇ ಅವ್ನಿಗೆ ಕ್ಲಾಸ್ ಬೋರ್ ಆಗ್ತಿತ್ತು. ಬಟ್ ಎಲ್ರಿಗೂ ಕೂಡ ಸರ್ ಇದಲ್ಲ ಸರ್, ಇದು ಅಲ್ಲಿಂದ ಬಂತು ಸರ್, ಅವ್ನಿಗೆ ಅರ್ಥ ಆಗಿದ್ರು ಕೂಡ ಆ ಸರ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಇನ್ನೇನು ಕ್ಲಾಸ್ ಎಲ್ಲೋಡಿಯಬೇಕು. ಅವಾಗ ಒಂದು 5 ನಿಮಿಷ ಆಯಿತು, ಸರ್ ಇದು ಸೈಟು ಪಾಯಿಂಟ್ 3 ಸೈಟು ಕೊಟ್ಟಿ ಸರ್ ಅಂತಂದು ಅಲ್ಲಿಗೆ ನಾನು ಕೊಟ್ಟಿದ್ದೆ. ಯಾಕಂದರೆ ಅವಾಗ ಅವನಿಗೆ ಕೂಲ್ ಆಗ್ತಾ ಇತ್ತು, ಅಂದರೆ ಬೋರ್ ಆಗೋದು ಕಡಿಮೆ ಆಗಿತ್ತು. ಅವನಿಂದ ತುಂಬ ಕ್ಲಾಸ್ ಮಾಡ್ಕೊಂಡಿದ್ದೆ. ಅವರು ಫಸ್ಟು ಸೆಮ್ ಬಂದಾಗಿಂದಲೂ ಹೇಳ್ತಾ ಇದ್ರು, ನೀನು ಚೆನ್ನಾಗಿ ಓದ್ತಾ ಇದೆಯಾ, ಹಿಂದೆ ಓದಿದ್ರೆ ಯೂನಿವರ್ಸಿಟಿಗೆ ರ್ಯಾಂಕ್ ತೊಗೋಬೋದು ಅಂತ. ಸಾರಿ ಸರ್, ನಾನು ಕ್ಲಿಯರ್ ತೊಗೊಳ್ಳಿಲ್ಲ. ಬಟ್ ಎಫರ್ಟ್ ಅಂತೂ ಆಗಿದ್ದೀನಿ. ಮತ್ತು ನೆಕ್ಸ್ಟು ಚಿಕ್ಕೇಸ್ವಾಮಿ ಸರ್, ಅವ್ರು ನನಗೆ ಪರಿಚಯ ಇಲ್ಲ, ನಾನು ಯಾವತ್ತೂ ಮಾತಾಡ್ತೀನಿ. ಮೊನ್ನೆ ಹಿಂಗೆ ರೂಮಲ್ಲಿ ವಿಸಿಟ್ ಕೊಟ್ಟಾಗ ಅವರು ಮಗಿನ ಸುಮ್ಮನೆ
ನಾವು ಎಕನಾಮಿಕ್ಸ್ ರೂಮಲ್ಲಿ ಈ ಕಡೆ ಪಕ್ಕ ಕೂತ್ಕೊಳ್ತಾ ಇದ್ವಿ. ನಮ್ಮ ಶೆಟ್ಟಿ ಸರ್ ನಿಧಾನಕ್ಕೆ ಹೇಳ್ತಾ ಇದ್ರು, ನಮಗೆ ಕೇಳಿಸ್ತಾ ಇತ್ತು. ಬಟ್ ಈ ಕಡೆ ಪೊಲಿಟಿಕಲ್ ಕ್ಲಾಸ್ ಮಾಡೋದು ಸೈಲೆಂಟಾಗಿ ಯಾರಾದರೂ ಮಾತಾಡಿಲ್ಲ ಒಂದು ಸೆಕೆಂಡ್ ಅಂತ ಅಂದ ಶಶಿ ಸರ್ ಹೇಳಿದ್ರು, ಪಕ್ಕ ಐದು ಕ್ಲಾಸ್ ನಡೀತಾ ಇದೆ ಪೊಲಿಟಿಕಲ್ಲು, ನೀವು ಅದೇ ಕೇಳ್ಕೊಂಡ್ಬಿಡ್ರಿ, ಅದೇ ಕೇಳ್ಕೊಂಡ್ಬಿಡ್ರಿ, ಅದೇ ಎಕ್ಸಾಮ್ ಬರೀಬೋದು, ಅಷ್ಟೊಂದು ಚೆನ್ನಾಗಿದೆ ವಾಯ್ಸು ಅಂತ. ಮತ್ತೆ ನೀವು ವೆಲ್ಕಮ್ ಮಾಡಿ ಸಾಂಗ್ ಹೇಳಿದ್ರು ಇನ್ನು ಬಾಲಯ್ಯ ಸರ್, ನಮಗೆ ಬಾಲಯ್ಯ ಸರ್ ಬಂದಿದ್ದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವರಿಂದ ನಾನು ತುಂಬ ಅವರಿಂದ ನಾನು ಏನು ಕಲಿತೆ ಅಂದರೆ ಸ್ಟೇಜ್ ಫಿಯರ್. ಅಂದರೆ ನಾನು ಏನೋ ಓದಿ ಎಷ್ಟೇ ಮಾರ್ಕ್ಸ್ ತೆಗಿಬೋದು, ಅದೇ ಸ್ಟೇಜ್ ಫಿಯರ್ ಅನ್ನೋದು ತುಂಬ ಇತ್ತು ನನಗೆ. ನಾನು ಎಷ್ಟು ಲೆಕ್ಚರರ್ಸ್ ಜೊತೆ ಸರ್ ಈ ಕ್ವಶನ್ ಬೇಕು ಅಂತ ಕೇಳೋದು ಕೂಡ ತುಂಬ ಭಯಪಡ್ತಾ ಇದ್ದೆ, ಏನಂತಾರೋ ಏನಿಲ್ಲ, ಅವ್ರ ಬಗ್ಗೆ ಏನಾದರೂ ಮಾತಾಡಿದರೆ ನನಗೆ ಏನಾದರೂ ಹೇಳ್ತಾರೋ ಬೈತಾರೋ ಅಂತ. ಬಟ್ ಈ ಕಾಲೇಜಿಗೆ ಬಂದಾಗಿಂದ ಸೆಮಿನಾರ್ ಮಾಡಿರೋದ್ರಿಂದ ಮತ್ತೆ ಸೆಮಿನಾರ್ ಮಾಡಿ ಅದು ತಮ್ಮಿಂದ ನಿಂತ್ಕೊಳ್ಳೋದ್ರಿಂದ ಮತ್ತೆ ಇವಾಗ ಫಸ್ಟು ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದ್ರಿಂದ ಕೂಡ ನಮಗೆ ಸ್ಟೇಜ್ ಫಿಯರ್ ಅನ್ನೋದು ಕಡಿಮೆ ಆಗುತ್ತೆ. ಥ್ಯಾಂಕ್ಸ್. ಇನ್ನು ಇಂಗ್ಲೀಷ್ ಮ್ಯಾಮು ನಾನು ಕ್ಲಾಸಿಗೆ ಫಸ್ಟ್ ಡೇ ಕ್ಲಾಸಲ್ಲಿ ಬಂದಾಗೆ ಯಾರೋ ಮ್ಯಾಮು ಅಥವಾ ನಮ್ಮ ಕ್ಲಾಸ್ ಅಂದರೆ ಸ್ಟೂಡೆಂಟು ಅಂತ ಬಯಸ್ತಾಯಿದ್ದೀವಿ. ಅವ್ರು ಬಂದ ತಕ್ಷಣ ಇಟ್ಕೊಂಡು ನಾನು ನನ್ನ ಪಕ್ಕ ಇರೋರಿಗೆ ಹೇಳ್ತಿದ್ದೆ, ಅಯ್ಯೋ ಮ್ಯಾಮ್ ಅವ್ರು ಯಾಕೆ ಅಲ್ಲಿ ನಿಂತಿದ್ದಾರೆ, ನಮ್ಮ ಜೊತೆ ಕೂತ್ಕೋಬೇಕಲ್ಲ ಅಂತ. ಗೊತ್ತೇ ಇಲ್ಲ, ಅವ್ರು ನೋಡಿದ್ರೆ ಒಂಥರ ಸ್ಟೂಡೆಂಟ್ಸ್ ಅಂತ ಮತ್ತೆ ಮಾತಾಡೋದು ಕೂಡ ಹಾಗೆ ಇರುತ್ತೆ. ಅವ್ರ ಜೊತೆ ನಾನು ಬಸ್ಸಲ್ಲಿ ಹೋಗ್ಬೇಕಂದ್ರೆ ಅವ್ರು ಹೇಳ್ತಾರೆ, ಪವಿತ್ರ ಏನೋ ಗೊತ್ತಿದೆಯಾ ನನಗೆ ಅಂದರೆ ನೀನು ಅಂದರೆ ಇಷ್ಟ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಇನ್ನು ಕಾವ್ಯ ಅಂದರೆ ಅವ್ರ ಪರಿಚಯ ಏನಿಲ್ಲ, ನಾನು ಇದುವರೆಗೂ ಅವ್ರು ಮಾತಾಡಿಸ್ತಿಲ್ಲ. ಆದ್ರೆ ಅವ್ರ ಬಗ್ಗೆ ಮತ್ತೆ ಇನ್ನು ಅಸೈನ್ಮೆಂಟ್ ಮ್ಯಾಮ್ ಇಷ್ಟೊತ್ತು ಮಾತಾಡ್ತೀನಿ, 5 ಮಿನಿಟ್ಸ್ ಮಾತಾಡ್ತೀನಿ. ಅದಕ್ಕೆ ಮೇನ್ ರೀಸನ್ನೇ ಶಶಿ ಸರ್. ಮತ್ತೆ ಯಾಕಂದರೆ ಎಲ್ಲ ಲೆಕ್ಚರರ್ಸ್ ಹೇಳ್ತಾ ಇದ್ರು ಸೆಮಿನಾರ್ ಮಾಡು ಅಂತ, ಬಟ್ ಇವರು ಹೇಳ್ತಾ ಇದ್ರು ಕಂಪಲ್ಸರಿ ಮಾಡಿದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತೀವಿ, ಮಾಡಿಲ್ಲ ಅಂದರೆ ಮಾರ್ಕ್ಸ್ ಕೊಡಲ್ಲ. ಅಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡಿದ್ರು ಕೂಡ ಇದು ಈಗ ಹೇಳ್ಬೇಕಾಗಿತ್ತು, ಇದು ಫಸ್ಟ್ ಹೇಳ್ಬೇಕಿತ್ತು, ಇದಾದ್ಮೇಲೆ ಹೇಳ್ಬೇಕಿತ್ತು, ಇದಾದ್ಮೇಲೆ ಇದು ಹೇಳ್ಬೇಕಿತ್ತು ಅಂತ ಹೇಳ್ತಾರೆ. ಮತ್ತೆ ಇನ್ನು ರಕೀಬ್ ಸರ್ ಫಸ್ಟು ನಾನು ಸೆಮಿನಾರ್ ಮಾಡಿದ್ದೆ ರಕೀಬ್ ಸರ್, ಅವ್ರು ಬೈ ಮಿಸ್ಟೇಕ್ ಆಗಿ ಇಂಚಿಲ್ ಬಿಟ್ಟಿದ್ದೆ, ಅದೇ ನೇಮ್ ಬರ್ತಿದ್ದೆ ಇಂಚಿಲ್ ಬಿಟ್ಟಿದ್ದೆ. ಅವ್ರು ಒಂದು ಹಾಫ್ ಆನ್ ಅವರ್ ಸೀದಾ ಸ್ಟೇಜ್ ಮೇಲೆ ನಿಲ್ಲಿಸಿ ಏನೋ ಮಿಸ್ಟೇಕ್ ಮಾಡ್ತೀಯಾ ಅಂತ ಹೇಳ್ತಿದ್ದೆ. ನನಗೆ ನಾನು ಪೇಪರ್ ಎಲ್ಲ ತಿರುಗಿದ್ದೀವಿ ನೋಡ್ತಾ ಇದ್ದೆ, ಸರ್ ಏನು ಮಿಸ್ಟೇಕ್ ಇಲ್ಲ ಸರ್ ಅಂತ. ಬಟ್ ನಾನು ಫ್ರಂಟ್ ಪೇಜ್ ಮಿಸ್ ಮಾಡಿದ್ದೆ. ಅವ್ರು ಫ್ರಂಟ್ ಪೇಜ್ ನೋಡಿದ್ರು ಕೂಡ ನೇಮ್ ಕರೆಕ್ಟಾಗಿದೆಯಲ್ಲ ಸರ್ ಅಂತ ಹೇಳಿದ್ರು, ನೇಮ್ ಕರೆಕ್ಟಾಗಿದೆ, ಅದ್ರ ಮುಂದೆ ಇಂಚಿಲ್ ಇದೆಯಾ ನಂದು. ಅಂದರೆ ಈ ಥರ ಇದು. ಮತ್ತೆ ಇನ್ನು ಪ್ರಸನ್ನ ಸರ್ ಅವರು ಇಲ್ಲ, ಬಟ್ ಅವ್ರ ಆ್ಯಕ್ಷನ್ ಮಾತ್ರ ತುಂಬ ಚೆನ್ನಾಗಿ ಮುಂದೆ ನೋಡ್ತಾ ಇದ್ದಾರೆ. ಅಷ್ಟೊಂದು ರಿಯಾಕ್ಷನ್ ಮಾಡೋಲ್ಲ. ಮಂಜುನಾಥ್ ಸರ್ ಮಂಜುನಾಥ್ ಸರ್ ಮಧ್ಯಾಹ್ನ ಕ್ಲಾಸ್ ಇರೋದ್ರಿಂದ ನಾವೆಲ್ಲ ಥರ್ಡ್ ಪೀರಿಯಡ್ ಆದಮೇಲೆ ಬಂದು ಕೂತ್ಕೊಳ್ತಾ ಇದ್ವಿ. ಬೋರ್ ಆಗಿರೋದು ಕ್ಲಾಸ್, ಅವ್ರು ಬಂದ ತಕ್ಷಣ ಇದು ಓಲಾಗಿ ಮಾಡಬೇಕು, ಮತ್ತೆ ಅಂದರೆ ಕ್ಲಾಸಲ್ಲೇ ಇರ್ತಾ ಇದ್ರು, ಕ್ಲಾಸ್ ಕಾಮಿಕೆ ಮಾಡ್ತಾ ಇದ್ರು, ಅದೆಲ್ಲ ಮಾಡ್ತಾ ಇದ್ರು. ಅದರಿಂದ ಕೂಡ ಕ್ಲಾಸ್ ಬೋರ್ ಆಗಿ ಮತ್ತೆ ಅವ್ರಿಂದ ಕೂಡ